ವೀಕ್ಷಕರೇ, ಇತ್ತೀಚೆಗೆ RSSನ ರಾಷ್ಟ್ರೀಯ ಪ್ರಮುಖ ಮೋಹನ್ ಭಾಗವತ್ ಆಡಿದಂತಹ ಒಂದು ಮಾತು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡಿತ್ತು. ಬಿಜೆಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಆ ನಿಯಮದ ಪ್ರಕಾರ 75 ವರ್ಷ ತುಂಬಿದ ಪ್ರತಿಯೊಬ್ಬ ನಾಯಕನು ಕೂಡ ತಾವು ಹೊಂದಿರತಕ್ಕಂಥ ಹುದ್ದೆಯಿಂದ ನಿವೃತ್ತಿಯನ್ನ ಪಡೆಯಲೇಬೇಕು ಅನ್ನುವ ಒಂದು ಮಾತನ್ನ ಏನು ಇತ್ತೀಚೆಗೆ ಮೋಹನ್ ಭಾಗವತ್ ಅವರು ಆಡಿದ್ರು. ಅದಾದ ನಂತರ ರಾಷ್ಟ್ರದ ಇಂಡಿ ಮೈತ್ರಿಕೂಟದ ಅನೇಕ ನಾಯಕರು ಮೋದಿಜಿ ವಿರುದ್ಧ ತಿರುಗಿ ಬಿದ್ದಿದ್ರು. ಮೋದಿಜಿ ಅವರೇ, ನೀವು ಮನೆಗೆ ಹೋಗ್ತಕ್ಕಂಥ ಟೈಮ್ ಬಂದಿದೆ, ನಿಮ್ಮ ಸೂಟ್ ಕೇಸನ್ನು ರೆಡಿ ಮಾಡ್ಕೊಳ್ಳಿ. ಇದೇ ಸೆಪ್ಟೆಂಬರ್ಗೆ ನಿಮ್ಮ ವಯಸ್ಸು 75 ದಾಟುತ್ತೆ. ಆ ಕಾರಣಕ್ಕೆ ನೀವು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವ ಆಗ್ರಹವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ಇನ್ನೊಂದು ಕಡೆ ಮೋದಿಜಿಯವರ ಒಂದು ಅಭಿಮಾನಿಗಳಿಗೂ ಕೂಡ ದೊಡ್ಡ ಮಟ್ಟದ ಆತಂಕ ಇತ್ತು. ಬಿಜೆಪಿಯ ನಿಯಮವನ್ನ ನಿಜಕ್ಕೂ ಕೂಡ ಮೋದಿಜಿ ಅವರು ಪಾಲಿಸ್ತಾರ, ಆ ಮೂಲಕ ತಮ್ಮ ಅಧಿಕಾರಾವಧಿಯ ಅರ್ಧದಲ್ಲೇ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾರ ಅನ್ನುವ ಒಂದು ರೀತಿಯ ಆತಂಕ ಮೋದಿಜಿಯವರ ಹಾಗೂ ಬಿಜೆಪಿಯ ಕಾರ್ಯಕರ್ತರ ಒಂದು ಪಾಲಿಗೆ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಇದೀಗ ಮೋಹನ್ ಭಾಗವತ್ ತಾವು ಕೊಟ್ಟಿದ್ದಂಥ ಹೇಳಿಕೆಯಿಂದ ಯೂಟರ್ನ್ ಅನ್ನು ಹೊಡೆದಿದ್ದು ರಾಷ್ಟ್ರ ಮಟ್ಟದ ವಿರೋಧ ಪಕ್ಷಗಳಿಗೆ ದೊಡ್ಡ ನಿರಾಸೆಯೊಂದನ್ನು ತಂದಿಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ನಿನ್ನೆ ಮೋಹನ್ ಭಾಗವತ್ ಈ 75 ವರ್ಷ ನಿಯಮದ ವಿಚಾರವಾಗಿ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟರು, ಈ ಮೋಹನ್ ಭಾಗವತ್ ಅವರ ಹೇಳಿಕೆ ವಿರೋಧ ಪಕ್ಷಗಳಿಗೆ ಯಾವ ರೀತಿಯ ಒಂದು ಆತಂಕವನ್ನು ತಂದೊಡ್ಡಿದಾವೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿಜೆಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 75 ವರ್ಷ ವಯಸ್ಸನ್ನು ದಾಟಿದ ಯಾವೊಬ್ಬ ಬಿಜೆಪಿ ನಾಯಕನಿಗೂ ಕೂಡ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ಅವಕಾಶವನ್ನು ಬಿಜೆಪಿ ಮಾಡಿಕೊಡೋದಿಲ್ಲ. ಆ ಮೂಲಕ ಎಂಥದೇ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಆ ನಾಯಕ ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು, ಆ ಮೂಲಕ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ನಿಯಮವನ್ನು ಬಿಜೆಪಿ ಹಾಕ್ಕೊಂಡಿದೆ. ಈ ನಿಯಮಕ್ಕೆ ವಿರುದ್ಧವಾಗಿಯೂ ಕೂಡ ಕರ್ನಾಟಕದ ಹಿರಿಯ ಬಿಜೆಪಿ ನಾಯಕನಾಗಿದ್ದಂತಹ ಯಡಿಯೂರಪ್ಪನವರನ್ನ ಬಿಜೆಪಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿತ್ತು. ಆ ಸಂದರ್ಭದಲ್ಲಿ ಏನು ಈ ನಿಯಮವನ್ನ 2011ರಲ್ಲಿ ಬಿಜೆಪಿ ಒಂದು ರೀತಿ ಹಾಕೊಂಡಿತ್ತು. ಆ ನಿಯಮದ ಉಲ್ಲಂಘನೆ ಯಡಿಯೂರಪ್ಪನವರ ವಿಚಾರದಲ್ಲಿ ಪ್ರಪ್ರಥಮ ಬಾರಿಗೆ ಉಲ್ಲಂಘನೆ ಆಗಿತ್ತು. ಇದೀಗ ಮೋದಿಜಿಯವರಿಗೂ ಕೂಡ ಇದೇ ಸೆಪ್ಟೆಂಬರ್ ತಿಂಗಳಿಗೆ 75 ವರ್ಷ ವಯಸ್ಸು ದಾಟುತ್ತೆ. ಆ ಕಾರಣಕ್ಕೆ ಇತ್ತೀಚೆಗೆ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಮೋದಿಜಿ ಅವರ ಹೆಸರನ್ನ ಹೇಳದೆ ಮೋಹನ್ ಭಾಗವತ್ ಒಂದು ಮಾತನ್ನ ಹೇಳ್ತಾರೆ. 75 ವರ್ಷ ದಾಟಿದ ಪ್ರತಿಯೊಬ್ಬ ನಾಯಕನನ್ನು ಕೂಡ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆ ನಾಯಕ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಸರಿ ಈ ನಿಯಮವನ್ನ ಪಾಲಿಸಲೇಬೇಕು ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನರೇಂದ್ರ ಮೋದಿ ಸೆಪ್ಟೆಂಬರ್ ನಂತರ ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನುವ ಪ್ರಶ್ನೆಯನ್ನ ಮೋಹನ್ ಭಾಗವತ್ ಹುಟ್ಟಾಕಿದ್ರು. RSSನ ಪ್ರಮುಖನಿಂದ ಬಂದಂತ ಈ ಮಾತು ಯಾವಾಗ ಈ ರೀತಿಯ ಮಾತು ಬಂತೋ ಆಗ ಇಂಡಿ ಮೈತ್ರಿಕೂಟದ ಅನೇಕ ನಾಯಕರು ಮೋದಿಜಿ ವಿರುದ್ಧ ಮುಗಿಬಿದ್ದಿದ್ರು. ಮೋದಿಜಿ ಅವರನ್ನ ಕಾಲೆಳಿತಕ್ಕಂಥ ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಹಾಗೂ ಅವರ ಮಿತ್ರ ಪಕ್ಷದ ನಾಯಕರು ಕೈ ಹಾಕಿದ್ರು. ಆ ಮೂಲಕ ಮೋದಿಜಿ ಅವರು ಗಂಟು ಮೂಟೆ ಕಟ್ತಕ್ಕಂಥ ಸಮಯ ಇನ್ನೇನು ಬಂತು. ಅವರು ತಮ್ಮ ಸೂಟ್ ಕೇಸನ್ನು ರೆಡಿ ಮಾಡಿಕೊಂಡು ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವ ಹೇಳಿಕೆಯನ್ನ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷದ ನಾಯಕರು ಕೊಡ್ತಾ ಇದ್ರು. ಅದಾದ ನಂತರ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಮೋದಿಜಿ ನಂತರ ಪ್ರಧಾನಮಂತ್ರಿ ಹುದ್ದೆಯನ್ನು ಯಾರು ಅಲಂಕರಿಸಬೇಕು ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ವು. ಆ ಪ್ರಧಾನಮಂತ್ರಿಯ ರೇಸ್ನಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ, ನಿತಿನ್ ಗಡ್ಕರಿ ಹಾಗೂ ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಇನ್ನು ಅನೇಕ ನಾಯಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ವು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು 2 ವಿಡಿಯೋಗಳನ್ನು ಕೂಡ ಈ ಹಿಂದೆನೆ ಮಾಡಿದ್ದೆ. ಆದರೆ ಇದೀಗ ಮೋಹನ್ ಭಾಗವತ್ ತಾನು ಏನು ಮೊನ್ನೆ ಹೇಳಿದಂತಹ ಮಾತಿಂದ ಯೂಟರ್ನ್ ಅನ್ನು ಹೊಡೆದುಕೊಂಡಿದ್ದಾರೆ. ಮೋಹನ್ ಭಾಗವತ್ ನಿನ್ನೆ ಅತ್ಯಂತ ಸ್ಪಷ್ಟವಾಗಿ ಈ 75 ವರ್ಷದ ನಿಯಮಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟರು. ನಾನು ಯಾವತ್ತೂ ಕೂಡ 75 ವರ್ಷ ದಾಟಿದಂಥವರು ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟೇ ಇಲ್ಲ. ನಾನು ಕೂಡ 75 ವರ್ಷ ದಾಟಿದಂಥ ಸಂದರ್ಭದಲ್ಲಿ ಸಂಘದ ಒಂದು ಜವಾಬ್ದಾರಿಯಿಂದ ನಿವೃತ್ತನಾಗಲ್ಲ. ಸಂಘ ಎಲ್ಲಿವರೆಗೂ ನನ್ನ ಒಂದು ಸೇವೆಯನ್ನು ಬಳಸ್ಕೊಳುತ್ತೋ ಅಲ್ಲಿವರೆಗೂ ಕೂಡ ನಾನು ಸಂಘದ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತೀನಿ. ನಾನು ಕೂಡ ನಿವೃತ್ತಿ ಆಗಲ್ಲ, ಬೇರೆ ಯಾರಿಗೂ ಕೂಡ ನಿವೃತ್ತಿ ಆಗಬೇಕು ಅನ್ನುವ ಒಂದು
ಹೇಳಿಕೆಯನ್ನು ಕೂಡ ನಾನು ಕೊಟ್ಟಿಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ 75 ವರ್ಷ ತುಂಬಿದ ನಂತರ ಪ್ರಧಾನಿ ಹುದ್ದೆಯನ್ನು ತೊರೆಯುತ್ತಾರೆ ಅನ್ನುವ ಏನು ಚರ್ಚೆಗಳು ಆರಂಭವಾಗಿದ್ವು, ಈ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಆಗ್ತಕ್ಕಂಥ ಪ್ರಯತ್ನವನ್ನ ಮೋಹನ್ ಭಾಗವತ್ ಮಾಡಿದ್ರು. ಈ ಮೋಹನ್ ಭಾಗವತ್ ಅವರ ಹೇಳಿಕೆ ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟದ ನಾಯಕರಿಗೆ ದೊಡ್ಡ ಒಂದು ಆತಂಕವನ್ನು ತಂದೊಡ್ಡಿದೆ ಅನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಮೋದಿ ಅವರನ್ನ ಚುನಾವಣೆ ಎದುರಿಸಿ ಅವರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ಇಂಡಿ ಮೈತ್ರಿಕೂಟದ ನಾಯಕರು 3 ಚುನಾವಣೆಗಳಲ್ಲೂ ಮಾಡಿದರೂ ಕೂಡ ಅದು ಸಾಧ್ಯವಾಗಿಲ್ಲ. ದೇಶದ ಜನತೆ 3 ಚುನಾವಣೆಯಲ್ಲಿ ಸತತವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದ NDA ಮೈತ್ರಿಕೂಟಕ್ಕೆ ಒಂದು ಬಹುಮತವನ್ನು ಕೊಡ್ತಾ ಬರ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಾದರೂ ಮೋದಿ 75 ವರ್ಷ ತುಂಬಿದ ನಂತರ ಆದರೂ ನಿವೃತ್ತಿ ಆಗ್ತಾರೆ, ಆ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ಇಂಡಿ ಮೈತ್ರಿಕೂಟಕ್ಕೆ ಅಧಿಕಾರಕ್ಕೆ ಬರ್ಬೋದು ಅನ್ನುವ ಲೆಕ್ಕಾಚಾರ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳ ಒಂದು ನಾಯಕರ ಲೆಕ್ಕಾಚಾರವಾಗಿತ್ತು. ಆದರೆ ಮೋಹನ್ ಭಾಗವತ್ ನಿನ್ನೆ 75 ವರ್ಷದ ನಿಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನರೇಂದ್ರ ಮೋದಿ ತಮ್ಮ ಈಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವಧಿಯನ್ನು ಸಂಪೂರ್ಣಗೊಳಿಸ್ತಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಿರ್ತಕ್ಕಂಥದ್ದು ಇಂಡಿ ಮೈತ್ರಿಕೂಟದ ನಾಯಕರಿಗೆ ದೊಡ್ಡ ಒಂದು ನಿರಾಸೆಯನ್ನು ತಂದೊಡ್ಡಿದೆ. ಈಗಾಗಲೇ ಬಿಜೆಪಿಯಲ್ಲಿ ಏನೇ ನಿಯಮ ಇದ್ರೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿಯೇ ಕಳೆದ 2024 ಲೋಕಸಭಾ ಚುನಾವಣೆ ನಡೆದಿದ್ದ ಕಾರಣಕ್ಕೆ ಈ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಅಂದ್ರೆ 2024ರಿಂದ ಏನು 5 ವರ್ಷದ ಅವಧಿ ಇದೆ, ಆ ಅವಧಿಗೂ ಕೂಡ ನರೇಂದ್ರ ಮೋದಿ ಅವರು ತಮ್ಮ ಅವಧಿಯನ್ನು ಸಂಪೂರ್ಣಗೊಳಿಸಬೇಕು ಅನ್ನುವ ಒಂದು ಇಂಗಿತವನ್ನ ನರೇಂದ್ರ ಮೋದಿ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಈ ಮೋಹನ್ ಭಾಗವತ್ ಅವರ ಹೇಳಿಕೆಯ ಪರ ಹಾಗೂ ವಿರೋಧ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇದ್ವು. ಇದೀಗ ತಮ್ಮ ಹೇಳಿಕೆಯ ಒಂದು ವಿಚಾರಕ್ಕೆ ಅತ್ಯಂತ ಸ್ಪಷ್ಟವಾಗಿ ಟರ್ನ್ ಅನ್ನು ತೆಗೆದುಕೊಂಡಿರ್ತಕ್ಕಂಥ ಮೋಹನ್ ಭಾಗವತ್ ಯಾವುದೇ ಕಾರಣಕ್ಕೂ ಕೂಡ ನಾನು ಯಾರನ್ನು 75 ವರ್ಷದ ಒಂದು ವಯಸ್ಸಿನ ಕಾರಣಕ್ಕೆ ಅವರ ಜವಾಬ್ದಾರಿಯಿಂದ ನಿವೃತ್ತರಾಗ್ರಿ ಅನ್ನುವ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ, ಕೊಡೋದು ಇಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ನರೇಂದ್ರ ಮೋದಿಯ ಪ್ರಧಾನಿ ಹುದ್ದೆಗೆ ಸಂಬಂಧಪಟ್ಟಂತೆ ಇದ್ದಂತಹ ಎಲ್ಲಾ ಗೊಂದಲಗೂ ಕೂಡ ತೆರೆ ಎಳ್ತಕ್ಕಂಥ ಪ್ರಯತ್ನವನ್ನ ನಿನ್ನೆ ಮೋಹನ್ ಭಾಗವತ್ ಮಾಡಿದ್ದಾರೆ. ಮೋಹನ್ ಭಾಗವತ್ ಮುಂದುವರೆದೊಂದು ಮಾತನ್ನು ಹೇಳ್ತಾರೆ, ನನಗೆ 80 ವರ್ಷ ಆದ ನಂತರವೂ ಕೂಡ ಸಂಘ ಏನಾದರೂ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ನೀನು ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಶಾಖೆಯನ್ನು ಆರಂಭ ಮಾಡಿ ಆ ಶಾಖೆಯನ್ನು ನಡೆಸು ಅನ್ನುವ ಮಾತನ್ನು ಹೇಳಿದ್ರು ಕೂಡ ನಾನು ಸಂಘದ ನಿಯಮವನ್ನು ಚಾಚು ತಪ್ಪದೆ ಆ ಮಾತನ್ನು ಪಾಲಿಸ್ತೀನಿ. ಆ ಮೂಲಕ ನಮಗೆ ನಿವೃತ್ತಿ ಅನ್ನೋದೇ ಇಲ್ಲ, ನಮ್ಮ ವಯಸ್ಸು ಹಾಗೂ ದೇಹ ಎಲ್ಲಿವರೆಗೂ ನಮಗೆ ಒಂದು ಸಂಘಟನೆಗೆ ಸ್ಪಂದಿಸುತ್ತೋ ಅಲ್ಲಿವರೆಗೂ ಕೂಡ ನಾವು ಸಂಘದ ಕೆಲಸವನ್ನು ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನರೇಂದ್ರ ಮೋದಿ ಅವರ ಒಂದು ಪ್ರಧಾನಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಇದ್ದಂತಹ ಎಲ್ಲ ಗೊಂದಲವನ್ನು ಕೂಡ ಈ ಮೋಹನ್ ಭಾಗವತ್ ಫುಲ್ ಸ್ಟಾಪ್ ಅನ್ನು ಹಾಕಿದ್ದಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಜೆಪಿಯ 75 ವರ್ಷ ಏನು ಅಲಿಖಿತ ನಿಯಮ ಇದೆ, ಈ ನಿಯಮದ ಪ್ರಕಾರ ನರೇಂದ್ರ ಮೋದಿ ತಮ್ಮ ಪ್ರಧಾನಮಂತ್ರಿ ಹುದ್ದೆಯನ್ನು ತೊರೆಯಬೇಕಾ ಅಥವಾ ಈ ಅವಧಿ ಸಂಪೂರ್ಣಗೊಳಿಸಬೇಕಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.